ಗಾಂಧಿ ಕ್ಲಾಸ್ ಟಿಕೆಟು 300 ರೂಪಾಯಿ, 500 ರೂಪಾಯಿ ತನಕ ಬಾಲ್ಕನಿ ಟಿಕೆಟು. ಇವತ್ತು ಏನು ಈ ಥರ ಟ್ರೆಡಿಷನ್ ಇದೆ, ಅವತ್ತೇನೋ ಇದ್ದಿತ್ತು ಅಂದರೆ ಮಧ್ಯರಾತ್ರಿ 1 ಗಂಟೆಯಿಂದನೇ ಕೋಟಿಗೊಬ್ಬ ಸಿನಿಮಾಗೆ ಕೋಟಿಗೊಬ್ಬ ಸ್ಪೆಷಲ್ ಅಂತ ಒಂದು ಬುಕ್ ಬಿಟ್ಟಿದ್ರು. ಸಿನಿಮಾ ಟಿಕೆಟನ್ನು ಬ್ಲ್ಯಾಕ್ ಟಿಕೆಟಲ್ಲಿ ಮಾರಿದ್ದು ನೋಡಿದ್ದೀನಿ, ಆದರೆ ಆ ಬುಕ್ಕನ್ನು ಬ್ಲ್ಯಾಕಲ್ಲಿ ಮಾರಿದಂಥ ನಿದರ್ಶನ ಇತ್ತು ಅಂದರೆ ಅಪ್ಪಿತಪ್ಪಿ ನೆಲದ ಮೇಲೆ ಕೂತ್ಕೊಂಡು ನೋಡೋದಕ್ಕೇನೋ ದುಡ್ಡು ಕೊಡ್ತೀನಿ ಅಂದರೂ ಕೂಡ 500,000 ಕೊಟ್ಟು ನೋಡೋದಕ್ಕೂ ರೆಡಿ ಇದ್ರು. ಹಬ್ಬ ಆದಮೇಲೆ ಸೂರ್ಯವಂಶ ಬಂತು. ಸೂರ್ಯವಂಶ ಆದಮೇಲೆ ಯಜಮಾನ, ಈ ಮೂರು ತುಂಬ ಚೆನ್ನಾಗಿ ಹೋಯಿತು ಸಿನಿಮಾ. ಆ ಟೈಮಲ್ಲಿ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಯಿತು. ಅದು ತಮಿಳಿನ ಭಾಷಾ ಸಿನಿಮಾ ರೀಮೇಕ್. ಇದು ತುಂಬ ಕ್ರೇಜ್ ಆ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ. ನಿಮಗೆ ಒಂದು ವಿಚಾರ ಏನಪ್ಪ ಹೇಳಬೇಕು ಅಂದರೆ, ವಿಷ್ಣುವರ್ಧನ್ ರವರ ಸಾಹಸ ಸಿಂಹ ಅನ್ನೋ ಒಂದು ಏನೋ ಅವ್ರ ಬಿರುದಿದೆಯಲ್ಲ, ಆ ಬಿರುದನ್ನು ನಾವು ಒಂದು ಕಡೆ ಇಟ್ಟರೆ ಅವರು ಅಭಿನಯಿಸಿದ್ದಂಥ ಯಜಮಾನ ಸಿನಿಮಾ ಆಗಿರ್ಬೋದು, ದಿಗ್ಗಜರು ಸಿನಿಮಾ ಆಗಿರ್ಬೋದು, ಅಥವಾ ಸೂರ್ಯವಂಶ ಸಿನಿಮಾ ಆಗಿರ್ಬೋದು, ರೋಲ್ ಪ್ಲೇ ಯಾವ ರೀತಿ ಇತ್ತಪ್ಪ ಅಂದರೆ, ಹಳ್ಳಿಯಲ್ಲಿ ಒಬ್ಬ ಯಜಮಾನ ಅಥವಾ ಒಂದು ವಂಶದಲ್ಲಿ ಮುಖ್ಯಸ್ಥನಾಗಿ ಈ ರೀತಿ ಅಂದರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನಾನು ಹೇಳಿದಂತೆ ಯಜಮಾನ ಆಗಿರಲಿ ಅಥವಾ ಸೂರ್ಯವಂಶ ಆಗಿರಲಿ ಅಥವಾ ದಿಗ್ಗಜರು ಆಗಿರಲಿ, ಇವೆಲ್ಲವೂ ಕೂಡ. ಆದರೆ ಅಭಿಮಾನಿಗಳಿಗೆಲ್ಲ ಒಂದು ಕಡೆ ಕೊರತೆ ಇತ್ತು. ಏನು ಕೊರತೆ ಇತ್ತು ಅಂದರೆ, ನಮ್ಮ ಸಾಹಸ ಸಿಂಹ ಅವರ ಒಂದು ರೆಬಲ್ನೆಸ್ ಸ್ಟಾರ್ಡಮ್ ಇತ್ತಲ್ಲ, ಆ ರೀತಿಯಾದಂಥ ಸಿನಿಮಾ ವಿಷ್ಣುವರ್ಧನ್ ರವರ ಅಭಿನಯದಲ್ಲಿ ಬರ್ತಾ ಇಲ್ವಲ್ಲ. ಅದ್ರ ಜೊತೆಗೆ ಸೂರಪ್ಪ ಅನ್ನೋ ಒಂದು ಸಿನಿಮಾನೂ ಬಂದಿತ್ತು. ಇದೆಲ್ಲವೂ ಕೂಡ ಕಂಟಿನ್ಯೂಷನ್ ಆಗಿ ಕ್ಲಿಕ್ ಆದಂಥ ಸಿನಿಮಾ. ಆದರೆ ಅವೆಲ್ಲದರಲ್ಲೂ ಕೂಡ ವಿಷ್ಣು ಸರ್ ಅವರನ್ನು ತೋರಿಸಿದಂಥ ರೀತಿ ಅಭಿಮಾನಿಗಳಿಗೆ ಬೇರೆಯೇ ವಿಷ್ಣುವರ್ಧನ್ಗೆ ನಾವು ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತಿತ್ತು. ನಮ್ಮ ಹಳೇ ವಿಷ್ಣುವರ್ಧನ್ ಅವರನ್ನು ನಾವು ಕಣ್ತುಂಬಿಕೋಬೇಕು ಅನ್ನೋ ಒಂದು ಕಾತುರ ವಿಷ್ಣು ಅಭಿಮಾನಿಗಳಲ್ಲಿ ಇದ್ದೇ ಇತ್ತು. ಆ ಒಂದು ಸಂದರ್ಭದಲ್ಲಿ ಸೆಟ್ಟೇರಿದಂಥ ಸಿನಿಮಾನೇ ಈ ಕೋಟಿಗೊಬ್ಬ. ಈ ಕೋಟಿಗೊಬ್ಬ ಸಿನಿಮಾದಲ್ಲಿ ಆ ಒಂದು ಸಿನಿಮಾಗೆ ಸಂಬಂಧಪಟ್ಟಂಥ ಫಸ್ಟ್ ಲುಕ್ಕನ್ನು ತೋರಿಸಿದ್ರಲ್ಲ, ತುಂಬಾ ಅದ್ಧೂರಿಯಾಗಿ ತೋರಿಸಿದ್ರು. ಅದನ್ನು ನೋಡಿದ ತಕ್ಷಣ ಜನಕ್ಕೆ ಕ್ರೇಜ್ ಕ್ರಿಯೇಟ್ ಆಯಿತು. ಅದ್ರ ಜೊತೆಗೆ ಹೇಳಿ ಕೇಳಿ ಅದು ನಮ್ಮ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ರವರು ಅಭಿನಯಿಸಿದಂಥ ಭಾಷಾ ಸಿನಿಮಾದ ರಿಮೇಕ್ ಅನ್ನೋ ಒಂದು ವಿಚಾರ ಗೊತ್ತಾದ ಮೇಲಂತೂ ನಮ್ಮ ಜನಕ್ಕೆ ಎಲ್ಲಿಲ್ಲದ ಕಾತುರ. ರಜನಿ ಸರ್ನ ತೋರಿಸಿದಂಥ ರೀತಿ ಅದೇ ಥರ ಇರುತ್ತಾ, ಅಥವಾ ಇಲ್ಲಿ ಏನಾದರೂ ಬೇರೆ ಥರ ತೋರಿಸ್ತಾರಾ, ಇನ್ನೇನು ಹಾಗೆ ಹೇಗೆ ಅಂತ ಚರ್ಚೆಗಳ ಮೇಲೆ ಚರ್ಚೆಗಳು ಶುರುವಾಗಿತ್ತು ಸರ್. ಆ ಚರ್ಚೆಗಳ ಮೇಲೆ ಚರ್ಚೆ ಶುರು ಆದ ನಂತರ ಈ ಒಂದು ಸಿನಿಮಾ ರಿಲೀಸ್ ಆಗೋ ಸಂದರ್ಭ ನಾನು ನಿಮಗೆ ಇವತ್ತು ಹೇಳಲೇಬೇಕು ಸರ್ ಅದನ್ನು. ಈ ಒಂದು ಸಿನಿಮಾ ನಮ್ಮ ಮೈಸೂರಿನ ಪ್ರತಿಷ್ಠಿತ ಚಿತ್ರಮಂದಿರ ರಂಜಿ ಥಿಯೇಟರ್ನಲ್ಲಿ ಪ್ರದರ್ಶನಗೊಂಡಂಥ ಚಿತ್ರ. ಆ ಸಂದರ್ಭದಲ್ಲಿ ಆವಾಗ ಒಂದು ಟ್ರೆಡಿಷನ್ ಇತ್ತು. ಕೆಲವೊಂದು ಮ್ಯಾಗ್ಝಿನ್ಸನ್ನು ಪ್ರಿಂಟ್ ಮಾಡೋಂಥವ್ರು ಯಾವುದಾದ್ರೂ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಆ ಹೀರೋಗೆ ಸಂಬಂಧಪಟ್ಟಂಥ ಒಂದು ಕೈಪಿಡಿಯಾಗಿ ಬುಕ್ಗಳನ್ನು ಮಾರುಕಟ್ಟೆಯಲ್ಲಿ ಅವರ ಆ ಚಿತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಪುಟಗಳು ಇವೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿ ಮಾರ್ಕೆಟ್ನಲ್ಲಿ ಬುಕ್ಸನ್ನು ಮಾರಾಟ ಮಾಡ್ತಾಯಿದ್ರು. ರಂಜಿ ಥಿಯೇಟ್ರಿಗೆ ಹೊಂದ್ಕೊಂಡಂತೆ ಒಂದು 2-3 ಮ್ಯಾಗ್ಝಿನ್ಸನ್ನು ಪೇಪರ್ಸನ್ನು ಮಾರುವಂಥ ಒಂದು ಅಂಗಡಿಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು. ಅದರ ಮುಖ ಬೆಲೆ ಆ ಸಂದರ್ಭದಲ್ಲಿ 10 ರೂಪಾಯಿ ಇತ್ತು. ಕೋಟಿಗೊಬ್ಬ ಅಂತ ಟೈಟ್ಲೇ ಕೊಟ್ಟಿದ್ರು ಒಂದು ಬುಕ್ಕು. ತುಂಬಾ ಅಟ್ರಾಕ್ಟ್ಫುಲ್ ಆಗಿತ್ತು. ಆ ಬುಕ್ಕನ್ನು ಆ ಸಿನಿಮಾ ಬರೋ ಒಂದು ವಾರ, ಒಂದು 15 ದಿವಸ ಮುಂಚೆ ಬುಕ್ಕನ್ನು ಬಿಡುಗಡೆ ಮಾಡಿದ್ದು ಸರ್. ಆ ಒಂದು ಬುಕ್ಕಿಗೆ ಜನಕ್ಕೆ ಯಾವ ರೀತಿ ಕ್ರೇಜ್ ಇತ್ತು ಅಂದರೆ, ಕ್ಯೂನಲ್ಲಿ ನಿಂತ್ಕೊಂಡು ಬುಕ್ಸನ್ನು ಪರ್ಚೇಸ್ ಮಾಡಿದರು. ಆ ಒಂದು ಜನರ ಕ್ರೇಜನ್ನು ನೋಡಿಕೊಂಡು ಆ ಅಂಗಡಿಯವರು ಯಾವ ರೀತಿ ಮಾಡಿದ್ರು ಅಂದರೆ, ಸಿನಿಮಾ ಟಿಕೆಟನ್ನು ಬ್ಲ್ಯಾಕ್ ಟಿಕೆಟಲ್ಲಿ ಮಾರಿದ್ದು ನೋಡಿದ್ದೀನಿ, ಆದರೆ ಆ ಬುಕ್ಕನ್ನು ಬ್ಲ್ಯಾಕಲ್ಲಿ ಮಾರಿದಂಥ ನಿದರ್ಶನ ಇತ್ತು ಅಂದರೆ ಆ ಒಂದು ಬುಕ್ಕನ್ನು ಸರ್. 10 ರೂಪಾಯಿ ಮುಖ ಬೆಲೆ ಉಳ್ಳಂಥ ಬುಕ್ಕನ್ನು ಕೋಟಿಗೊಬ್ಬ ಸ್ಪೆಷಲ್ ಅಂತ ಒಂದು ಬುಕ್ ಬಿಟ್ಟಿದ್ರು. ಅದನ್ನು 15 ರೂಪಾಯಿ, ಕೆಲವು ಸಂದರ್ಭದಲ್ಲಿ 20 ರೂಪಾಯಿಗೂ ಕೂಡ ಜನ ಕೊಂಡ್ಕೊಂಡು ಓದ್ತಾ ಇದ್ರು ಸರ್. ಅದನ್ನು ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ 1,500ದಿಂದ 2,000 ಪ್ರತಿಗಳು ಖಾಲಿಯಾದವು. ಇನ್ನು ಆ ಸಿನಿಮಾ ರಿಲೀಸ್ ಆದಂಥ ದಿವಸ, ಇವತ್ತು KGF ಮತ್ತೊಂದು ಸಿನಿಮಾ ಏನು ಬರ್ತಾ ಇದೆ, ಮಧ್ಯರಾತ್ರಿ 1 ಗಂಟೆಗೆ ಪ್ರದರ್ಶನವನ್ನು ಸ್ಟಾರ್ಟ್ ಮಾಡಿದರು. ನನಗೆ ಗೊತ್ತಿರೋ ಪ್ರಕಾರ ನಾನು ಆ ರೀತಿ ಸ್ಪೆಷಲ್ ಶೋ ನೋಡಿದಂಥ ಮೊದಲ ಚಿತ್ರ ಜೋಗಿ. ಮೈಸೂರಿನ ಶಾಂತಲಾ ಥಿಯೇಟರ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಹೋಗಿ ನಾನು ಆ ಶೋ ನೋಡಿದ್ದೆ. ಇವತ್ತು ಏನು ಈ ಥರ ಟ್ರೆಡಿಷನ್ ಇದೆ, ಅವತ್ತೇನೋ ಇದ್ದಿತ್ತು ಅಂದರೆ ಮಧ್ಯರಾತ್ರಿ 1 ಗಂಟೆಯಿಂದನೇ ಕೋಟಿಗೊಬ್ಬ ಸಿನಿಮಾಗೆ
ಎಷ್ಟು ಕ್ರೇಜ್ ಹುಟ್ಟಿಸಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕಂದರೆ ಗಾಂಧಿ ಕ್ಲಾಸ್ ಟಿಕೆಟು 300 ರೂಪಾಯಿ, 500 ರೂಪಾಯಿ ತನಕ ಬಾಲ್ಕನಿ ಟಿಕೆಟು, 10:15 ಶೋ ಶುರು ಆಗೋಂಥದ್ದು, 10:15 10:20ಕ್ಕೆ ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಎಲ್ಲ ಸೀಟ್ಗಳ ಎಲ್ಲ ಜನಗಳು ಬಂದು ಆಗಲೇ ಕೂತಿದ್ರು ಸರ್. ಅಂದರೆ ಅರ್ಥ ಒಂದು ಟಿಕೆಟು ಕೂಡ ಹೊರಗಡೆ ಇಲ್ಲ. ಬ್ಲಾಕ್ ಟಿಕೆಟಲ್ಲಿ ಕೊಂಡ್ಕೊಂಡು ಎಷ್ಟು ಕೊಡೋದಕ್ಕೂ ರೆಡಿ ಇದ್ದರು. ಅಪ್ಪಿತಪ್ಪಿ ನೆಲದ ಮೇಲೆ ಕೂತ್ಕೊಂಡು ನೋಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂದರೂ ಕೂಡ 500,000 ಕೊಟ್ಟು ನೋಡೋದಕ್ಕೂ ರೆಡಿ ಇದ್ದರು ಅವತ್ತು. ಬಟ್ ಆ ರೀತಿ ರೂಲ್ಸ್ ಎಲ್ಲ ಇಲ್ಲದೇ ಇರೋಂಥ ಕಾರಣಕ್ಕೋಸ್ಕರ ಅದು ನಡೀಲಿಲ್ಲ. ಯಾವ ರೀತಿಯಲ್ಲಿ ಆ ಪ್ರದರ್ಶನಗೊಳ್ತು ಅಂದರೆ, ಫಸ್ಟ್ ಡೇ ಮೊದಲನೇ ಶೋ ನಾನು ಕೂಡ ಸಿನಿಮಾ ಥಿಯೇಟ್ರ್ ಒಳಗಡೆ ನೋಡಿದ್ನಲ್ಲ, ಆ ಡೈಲಾಗನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಸರ್. ಆ ರೀತಿ ಶಿಳ್ಳೆ, ಹುಚ್ಚು ಅಭಿಮಾನ ಅಂತ ನಾವು ಕರಿತೀವಲ್ಲ, ಆ ಅದ್ಧೂರಿತನಕ್ಕೆ ಬೇರೆ ಸಾಕ್ಷಿನೇ ಇಲ್ಲ ಸರ್. ಆದರೆ ಇಂಟರ್ವಲ್ ಬರೋ ಫೈಟೇ ಹೈಲೈಟ್ ಅಲ್ಲ ಸರ್. ಅದಕ್ಕೆ ಆ ಒಂದು ಸಿನಿಮಾ ಇಂಟರ್ವಲ್ನಲ್ಲಿ ಬಂದಂಥ ಮತ್ತೆ ಬರ್ತಿದ್ರು ನಿಜವಾಗ್ಲೂ ಸರ್, ಆ ಸಿನಿಮಾಗೆ ಸಂಬಂಧಪಟ್ಟಂಥ ಆ ಒಂದು ಇಂಟರ್ವಲ್ನಲ್ಲಿ ನಡೆಯುತ್ತಲ್ಲ ಆ ಒಂದು ಫೈಟಿಂಗು, ಆ ಒಂದು ಸೌಂಡ್ ಎಫೆಕ್ಟು, ಇವತ್ತಿನ ಒಂದು ಡಾಲ್ಬಿ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ, ಎಫೆಕ್ಟಲ್ಲಿ ಏನಾದರೂ ತೆಗೆದಿತ್ತು ಅಂದಿದ್ರೆ ಇನ್ನೂ ಅದ್ಧೂರಿಯಾಗಿ ಮೂಡಿ ಬರ್ತಾಯಿತ್ತು ಸರ್ ಸಿನಿಮಾ. ಅಷ್ಟು ಅದ್ಧೂರಿತನ ಆಯಿತು ಆ ಸಿನಿಮಾದಲ್ಲಿ. ವಿಷ್ಣುವರ್ಧನ್ ಅವರವ್ರನ್ನ 2-3 ಶೇಡ್ನಲ್ಲಿ ತೋರಿಸಿದ್ದಾರೆ. ಅದಾದ ನಂತರ ವಿಷ್ಣು ಸರ್ಗೆ ಇನ್ನೊಂದು ರೀತಿ ಬ್ರ್ಯಾಂಡ್ ಕೊಡ್ತೋದು. ಅದಾದ ನಂತರ ಕದಂಬ ಆಗಿರ್ಬೋದು, ಇನ್ನೊಂದು 2-3 ಸಿನಿಮಾದಲ್ಲಿ ಆ ರೀತಿ ಅವರ ಏನೋ ಒಂದು ಗಡ್ಡ ಬಿಟ್ಕೊಂಡು, ಗಡ್ಡ ಒಂದು ಟ್ರೆಡಿಷನ್ ಆಗಿಬಿಡ್ತು ಅವರ ಅಭಿನಯದ ಮುಂದಿನ ಸಿನಿಮಾಗಳು.